ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಗರ್ಭಕಂಠ ಕ್ಯಾನ್ಸರ್ ಮಾಸಾಚರಣೆಯ ಪ್ರಯುಕ್ತ ಗರ್ಭಕಂಠ ಕ್ಯಾನ್ಸರ್ ಜಾಗೃತಿ ಕುರಿತ ಕಿರುನಾಟಕ ಪ್ರಸಾರವಾಗಲಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಮೈಸೂರಿನ ಜೆಎಸ್ಎಸ್ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಅಕಾಡೆಮಿಯ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ನ ವಿದ್ಯಾರ್ಥಿಗಳಾದ ವೈದ್ಯರ ಪಾತ್ರದಲ್ಲಿ ಡಾಕ್ಟರ್ ಎಂಎಸ್ ನಿಸರ್ಗ, ಡಾಕ್ಟರ್ ಸೈಯದ್ ಅಸ್ರಾ ಸನೋಬರ್ ಮತ್ತು ಕುಮಾರಿ ವೀಣಾ ಭಾಯ್ ನಾಯಕ್. ಸಾರ್ವಜನಿಕರ ಪಾತ್ರದಲ್ಲಿ ಕುಮಾರಿ ಗೌಹರ್ಷ, ಡಾಕ್ಟರ್ ಯಶವಂತ್ ಎಂಸಿ, ಡಾಕ್ಟರ್ ಶುಭಾಶ್ರೀ ಎಎನ್ ಹಾಗೂ ಕಾರ್ಯಕ್ರಮದ ನಿರೂಪಣೆ ಡಾಕ್ಟರ್ ಕೆ ವಿದ್ಯಾಶ್. ಇದು ಜನವರಿಯ ತಿಂಗಳು, ಗರ್ಭಕಂಠದ ಕ್ಯಾನ್ಸರ್ ಜಾಗೃತಿಯ ತಿಂಗಳು. ಭಾರತದ ಕ್ಯಾನ್ಸರ್ ಪೀಡಿತ ಮಹಿಳೆಯರಲ್ಲಿ ಕ್ಯಾನ್ಸರ್ ಕಾರಣದಿಂದ ಸಂಭವಿಸುವ ಸಾವಿನಲ್ಲಿ ಗರ್ಭಕಂಠದ ಕ್ಯಾನ್ಸರ್ 2ನೇ ಪ್ರಮುಖ ಕಾರಣವಾಗಿದೆ. ಆದರೆ ಆರಂಭಿಕ ತಪಾಸಣೆ ಮತ್ತು ಸಕಾಲಿಕ ಲಸಿಕೆಯ ಅರಿವಿನೊಂದಿಗೆ ಇದನ್ನು ತಡೆಯಬಹುದು. ಆದ್ದರಿಂದ ಇಂದು ನಾವು ಗರ್ಭಕಂಠದ ಕ್ಯಾನ್ಸರ್ ಮತ್ತು ಆರಂಭಿಕ ರೋಗ ನಿರ್ಣಯದ ಬಗ್ಗೆ ಮಾತನಾಡುತ್ತೇವೆ. ಹಾಗಾದರೆ ಬನ್ನಿ ಕೇಳುಗರೆ, ಸಮುದಾಯ ಮತ್ತು ವೈದ್ಯರ ಸಂಭಾಷಣೆಯ ಮೂಲಕ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನಮಸ್ತೆ ಎಲ್ಲರಿಗೂ. ನಾನು ಈ ಸಮುದಾಯ ಆರೋಗ್ಯ ಕೇಂದ್ರದ ಆರೋಗ್ಯ ಅಧಿಕಾರಿ. ಜನವರಿ ತಿಂಗಳನ್ನು ಗರ್ಭಕಂಠದ ಕ್ಯಾನ್ಸರ್ ಜಾಗೃತಿಯ ತಿಂಗಳನ್ನಾಗಿ ಆಚರಿಸುತ್ತಾರೆ. ಬನ್ನಿ ಇವತ್ತು ಗರ್ಭಕಂಠದ ಕ್ಯಾನ್ಸರ್ ಬಗ್ಗೆ ತಿಳಿದುಕೊಳ್ಳೋಣ. ಗರ್ಭಕಂಠವು ಮಹಿಳೆಯರ ಗರ್ಭಕೋಶ ಮತ್ತು ಯೋನಿಯ ನಡುವೆ ಇರುವ ಭಾಗ. ಈ ಭಾಗದಲ್ಲಿ ಉಂಟಾಗುವ ಕ್ಯಾನ್ಸರ್ ಗರ್ಭಕಂಠದ ಕ್ಯಾನ್ಸರ್. ಗರ್ಭಕಂಠದ ಕ್ಯಾನ್ಸರ್ ಗರ್ಭಕೋಶದ ಕೆಳಗಿನ ಭಾಗದಲ್ಲಿ ಬೆಳೆಯುವ ಕ್ಯಾನ್ಸರ್ ಆಗಿದೆ. ಭಾರತದಲ್ಲಿ ಪ್ರತಿ ವರ್ಷ ಸುಮಾರು 1,27,000 ಮಹಿಳೆಯರಿಗೆ ಬರುತ್ತದೆ ಮತ್ತು 79,000 ಮಹಿಳೆಯರು ಈ ಕಾರಣದಿಂದ ಮೃತಪಟ್ಟಿದ್ದಾರೆ. ಈ ಕ್ಯಾನ್ಸರ್ ಪ್ರಮುಖ ಕಾರಣವೇ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್. HPV ವೈರಸ್ನಲ್ಲಿ 100ಕ್ಕೂ ಹೆಚ್ಚು ತಳಿಗಳಿವೆ. ಅವುಗಳಲ್ಲಿ 12 ತಳಿಗಳು ಅತ್ಯಂತ ಅಪಾಯಕಾರಿಯಾಗಿದ್ದು ಕ್ಯಾನ್ಸರ್ಗೆ ಕಾರಣವಾಗಬಹುದು. ಕಡಿಮೆ ಅಪಾಯಕಾರಿ ತಳಿಗಳು ಚರ್ಮದ ಮೇಲಿನ ಕುತ್ತಿಗೆಗಳು ಅಂದರೆ ನರಹುಳ್ಳಿಗಳು, ಲೋಳೆಯ ಪೊರೆ ಬೆಳವಣಿಗೆ ಅಥವಾ ಹಾನಿಕಾರಕವಲ್ಲದ ಬೆಳವಣಿಗೆಗಳನ್ನು ಉಂಟು ಮಾಡಬಹುದು. ಡಾಕ್ಟ್ರೇ, ಈ ಕಾಯಿಲೆ ಸರ್ವೇ ಸಾಮಾನ್ಯನಾ? ಜನರು ಈ ಕಾಯಿಲೆಗೆ ಹೇಗೆ ಒಳಗಾಗ್ತಾರೆ? ಹೌದು, HPV ಸಾಮಾನ್ಯ ಸೋಂಕು. ಇದು ಸಾಮಾನ್ಯವಾಗಿ ಲೈಂಗಿಕ ಚಟುವಟಿಕೆ ಸಮಯದಲ್ಲಿ ಚರ್ಮದಿಂದ ಚರ್ಮದ ಸಂಪರ್ಕದ ಮೂಲಕ ಹರಡುತ್ತೆ. ಪ್ರತಿಯೊಬ್ಬರೂ ಅವರ ಜೀವನದಲ್ಲಿ ಕೆಲವು ಸಮಯದಲ್ಲಿ ಸೋಂಕಿನ ಸಂಪರ್ಕವನ್ನು ಹೊಂದ್ತಾರೆ. ಡಾಕ್ಟ್ರೇ, ಈ ತೊಂದರೆ ನನಗೂ ಬರಬಹುದಾ? ಮತ್ತೆ ಇದು ಹೇಗೆ ಗೊತ್ತಾಗುತ್ತೆ? ನಾ ಆಗ್ಲೇ ಹೇಳ್ದಂಗೆ HPV ಸೋಂಕು ಆರಂಭಿಕ ಹಂತದಲ್ಲಿ ಯಾವುದೇ ರೀತಿಯ ಗಮನಾರ್ಹ ಲಕ್ಷಣಗಳನ್ನು ತೋರಿಸೋಲ್ಲ. ಸೋಂಕು ಕ್ಯಾನ್ಸರ್ ಆಗಿ ಪರಿವರ್ತನೆ ಆದ ನಂತರ ಲಕ್ಷಣಗಳು ಕಂಡುಬರಬಹುದು. ಅದಕ್ಕಾಗಿ ನಿಯಮಿತ ಪರೀಕ್ಷೆಗಳನ್ನು ಮಾಡಿಸಿಕೊಳ್ಳುವುದರಿಂದ ಈ ಸೋಂಕನ್ನು ಪ್ರಾರಂಭಿಕ ಹಂತದಲ್ಲಿ ಕಂಡುಹಿಡಿದು ಕ್ಯಾನ್ಸರ್ ಆಗುವುದನ್ನು ತಪ್ಪಿಸಬಹುದು. ಕೆಲವು ಲಕ್ಷಣಗಳ ಮೂಲಕ ಕಂಡುಹಿಡಬಹುದು. ಜನನಾಂಗದಲ್ಲಿ ಅಂದರೆ ಒಂದಾಮಾಡ ಜಾಗದಲ್ಲಿ ತುರಿಕೆ, ಸಣ್ಣ ಉಬ್ಬುಗಳು ಅಥವಾ ನರಹುಳ್ಳಿಗಳಂತಹ ಚಿಹ್ನೆಗಳನ್ನು ಗಮನಿಸಬಹುದು. ಅವಧಿಗಳ ನಡುವೆ ಋತುಬಂಧದ ನಂತರ ಅಥವಾ ಲೈಂಗಿಕ ಸಂಭೋಗದ ನಂತರ ಅಸಾಮಾನ್ಯ ರಕ್ತಸ್ರಾವ, ಯೋನಿ ಅಸ್ವಸ್ಥತೆ, ಅಸಹಜ ಯೋನಿ ವಿಸರ್ಜನೆ ಅಂದರೆ ಬಿಳಿ ಬಟ್ಟೆ, ಅದರಲ್ಲಿ ಹಸಿರು ಬಣ್ಣ ಆಗಬಹುದು, ಹಳದಿ ಬಣ್ಣ ಆಗಬಹುದು, ಎರಡೂ ಬಣ್ಣ ಹೊಂದಿರೋ ರೀತಿನೂ ಇರಬಹುದು. ಇದರೊಟ್ಟಿಗೆ ಸಾಮಾನ್ಯ ಕ್ಯಾನ್ಸರ್ ಲಕ್ಷಣಗಳಾದ ತೂಕ ಕಡಿಮೆಯಾಗುವುದು, ಹಸಿವಾಗದಿರಬಹುದು. ಹೆಣ್ಣು ಮಕ್ಕಳಲ್ಲಿ ಈ ಯಾವುದೇ ತೊಂದರೆಗಳು ಕಾಣಿಸಿಕೊಂಡರೆ ಸ್ತ್ರೀ ರೋಗ ತಜ್ಞರನ್ನು ಭೇಟಿ ಮಾಡಬೇಕು. ಸರಿ ಡಾಕ್ಟ್ರೇ, ಈಗ ನೀವು ಲಕ್ಷಣದ ಬಗ್ಗೆ ಮತ್ತೆ ಸೋಂಕಿನ ಬಗ್ಗೆ ಹೇಳಿದ್ರಿ. ಆದರೆ ಸೋಂಕು ಇದೆಯೋ ಇಲ್ಲವೋ ಅಂತ ಹೇಗೆ ಖಚಿತಪಡಿಸಿಕೊಳ್ಳೋದು ಅಂತ ಸ್ವಲ್ಪ ಹೇಳ್ತೀರಾ? ನಾನು ಇವಾಗ ವಿವರಿಸಿದಂತೆ ಈ ಸೋಂಕು ಯಾವುದೇ ರೀತಿ ಲಕ್ಷಣಗಳನ್ನು ತೋರಿಸುವುದಿಲ್ಲ. ಕೆಲವೊಮ್ಮೆ ಕ್ಯಾನ್ಸರ್ ಬಂದ ಮೇಲೂ ಲಕ್ಷಣಗಳು ಇಲ್ಲದಿರಬಹುದು. ಇಂಥ ಸಂದರ್ಭದಲ್ಲಿ ಸ್ಕ್ರೀನಿಂಗ್ ಅಂದರೆ ಪರೀಕ್ಷೆ ಸಹಾಯಕಾರಿಯಾಗಿದೆ.
25ರಿಂದ 60 ವರ್ಷದ ಮಹಿಳೆಯರು ಗರ್ಭಕಂಠದ ಕ್ಯಾನ್ಸರ್ಗಾಗಿ ನಿಯಮಿತ ಸ್ಕ್ರೀನಿಂಗ್ ಮಾಡಿಸಿಕೊಳ್ಳುವುದು ತುಂಬ ಮುಖ್ಯ. ಇದರಿಂದ ಕ್ಯಾನ್ಸರ್ ಮೂಲಕ ಗರ್ಭಕಂಠದಲ್ಲಿ ಪ್ರಾರಂಭದ ಬದಲಾವಣೆಗಳು ಮತ್ತು HPV ಸೋಂಕನ್ನು ಪತ್ತೆ ಹಚ್ಚಬಹುದು. ಕಾಯಿಲೆ ಆರಂಭದಲ್ಲಿಯೇ ಪತ್ತೆ ಮಾಡಿದರೆ ಜೀವಗಳನ್ನು ಉಳಿಸಬಹುದು. ವಿಶ್ವ ಆರೋಗ್ಯ ಸಂಸ್ಥೆಯ ಶಿಫಾರಸಿನ ಪ್ರಕಾರ ಪ್ರತಿಯೊಬ್ಬ ಮಹಿಳೆಯು ತಮ್ಮ ಜೀವನದಲ್ಲಿ ಕನಿಷ್ಠ 2 ಬಾರಿ ಸ್ಕ್ರೀನಿಂಗ್ ಅಂದರೆ ಪರೀಕ್ಷೆ ಮಾಡಿಸಿಕೊಳ್ಳಬೇಕು. ಡಾಕ್ಟ್ರೇ, ಯಾವ ರೀತಿ ಪರೀಕ್ಷೆಗಳಿದಾವೆ ಇವಾಗ? ಇದನ್ನ ನಾವು ಹೆಂಗ್ ಮಾಡಿಸ್ಕೋಬಹುದು, ಎಲ್ಲಿ ಮಾಡಿಸ್ಕೊಳ್ಳೋದು ಈ ಪರೀಕ್ಷೆಗಳನ್ನ? ಇವಾಗ ನಾವು ವಿವರಿಸಿದಂತೆ ಈ HPV ಸೋಂಕಿಂದಾನೇ ಗರ್ಭಕಂಠದ ಕ್ಯಾನ್ಸರ್ ಬರುತ್ತೆ ಅಂತ ಗೊತ್ತಾಯ್ತು. ಈ ಸೋಂಕನ್ನ ಕಂಡುಹಿಡಿಯೋ ಸಲುವಾಗಿ ಕೆಲವೊಂದಿಷ್ಟು ಸ್ಕ್ರೀನಿಂಗ್ ಪರೀಕ್ಷೆಗಳಿದಾವೆ. ಅದರಲ್ಲಿ HPV DNA ಮತ್ತು HPV RNA ಪರೀಕ್ಷೆಗಳನ್ನ ಸೇರಿಸಲಾಗುತ್ತೆ. ಭಾರತದಲ್ಲಿ HPV DNA ಪರೀಕ್ಷೆ ಅನ್ನೋದು ತುಂಬಾ ಪ್ರಸಿದ್ಧವಾಗಿದೆ. ಇದು ಗರ್ಭಾಶಯದ ಕೋಶದಲ್ಲಿರುವ ಹೈರಿಸ್ಕ್ HPV ತಳಿಗಳು ಅಂದ್ರೆ ಕ್ಯಾನ್ಸರ್ ಕಾರಕ ತಳಿಗಳನ್ನು ಪತ್ತೆ ಹಚ್ಚುತ್ತದೆ. ಈ ಪರೀಕ್ಷೆಯ ವೆಚ್ಚ 1500 ರೂಪಾಯಿಯಿಂದ 2500 ರೂಪಾಯಿ ಇರುತ್ತೆ. ಮತ್ತೆ ಇದು ಕ್ಯಾನ್ಸರ್ ಪೂರ್ವ ಬದಲಾವಣೆಯನ್ನ ಕಂಡುಹಿಡಿಯೋ ಸಲುವಾಗಿ ಪ್ಯಾಪ್ಸ್ಮಿಯರ್ ಅಥವಾ VII ಎಂಬ 2 ಪರೀಕ್ಷೆಗಳನ್ನ ಭಾರತದಲ್ಲಿ ಮಾಡ್ತಾರೆ. ಈ ಪ್ಯಾಪ್ಸ್ಮಿಯರ್ ಟೆಸ್ಟ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಗರ್ಭಾಶಯದಿಂದ ಅಂದ್ರೆ ನಿಮ್ಮ ಒಂದ ಮಾಡೋ ಜಾಗದಿಂದ ದ್ರವನ ಸಂಗ್ರಹಿಸ್ತಾರೆ. ಆ ದ್ರವನ ಪರೀಕ್ಷೆ ಮಾಡಿದಾಗ ಅದರಲ್ಲಿ ಅಸಾಮಾನ್ಯತೆ ಅಂದ್ರೆ ಯಾವುದಾದ್ರೂ ಸೋಂಕಿರುವುದು ಅಥವಾ ಕ್ಯಾನ್ಸರ್ ಕಾರಕ ಬದಲಾವಣೆಗಳು ಕಂಡು ಬಂದ್ರೆ ನಿಮಗೆ ಚಿಕಿತ್ಸೆ ಕೊಡಲಾಗುತ್ತೆ. ಹಾಗೆ VII ಎಂಬ ಪರೀಕ್ಷೆಯಲ್ಲಿ ಏನ್ ಮಾಡ್ತಾರಂದ್ರೆ ನಿಮ್ಮ ಗರ್ಭಕೋಶದ ಬಾಯಿಗೆ ಅಂದ್ರೆ ನಿಮ್ಮ ಒಂದ ಮಾಡೋ ಜಾಗಕ್ಕೆ ಏನ್ ಮಾಡ್ತಾರಂದ್ರೆ ಆಸಿಡಿಕ್ ಆಸಿಡ್ ಅಂತ ಒಂದು ದ್ರವನ ಹಾಕ್ತಾರೆ. ಆವಾಗ ಅಲ್ಲಿ ಬಿಳಿ ಮಚ್ಚೆ ಏನಾದ್ರೂ ಕಂಡ್ರೆ ಆ ಭಾಗದಿಂದ ಸಣ್ಣ ತುಂಡು ಅಥವಾ ಬಯಾಪ್ಸಿ ಅಂತ ಕರೀತಾರೆ, ಅದನ್ನ ತೆಗೆದು ಮುಂದಿನ ಪರೀಕ್ಷೆಗೆ ಕಳಿಸ್ತಾರೆ. ಇದರಲ್ಲಿ ನಿಮ್ಮಲ್ಲಿ ಕ್ಯಾನ್ಸರ್ ಬದಲಾವಣೆಗಳಿದ್ರೆ ಅದು ನಿಮ್ಮನ್ನು ಕಂಡು ಹಿಡಿದು ನಿಮಗೆ ಚಿಕಿತ್ಸೆ ಮಾಡೋಕೆ ಹೇಳ್ತಾರೆ. ಹಾಗೆ ಈ ಪ್ಯಾಪ್ಸ್ಮಿಯರ್ ಟೆಸ್ಟ್ ಅಂತ ಹೇಳಿದ್ವಲ್ಲ, ಇದರ ಬೆಲೆ 500 ರೂಪಾಯಿಂದ 2000 ತನಕ ಖರ್ಚಾಗುತ್ತೆ. ಹಾಗೆ VII ಪರೀಕ್ಷೆ ಇದು ಕಡಿಮೆ ಖರ್ಚಿಂದಾಗಿದ್ದು 200 ರೂಪಾಯಿಯಲ್ಲಿ ಈ ಪರೀಕ್ಷೆನ ಮಾಡಿಸ್ಕೊಳ್ಬಹುದು. ಡಾಕ್ಟ್ರೇ, ನೀವು ಹೇಳಿದ್ರಿ 25 ವರ್ಷ ಮೇಲ್ಪಟ್ಟವರಿಗೆ ಈ ಪರೀಕ್ಷೆಗಳನ್ನು ಮಾಡಲಾಗುತ್ತೆ ಅಂತ. ಆದರೆ 25 ವರ್ಷಕ್ಕೂ ಕಡಿಮೆ ವಯಸ್ಸಿನ ಹೆಣ್ಣು ಮಕ್ಕಳಿಗೂ ಈ ತೊಂದರೆ ಬರುತ್ತಾ? ಹಾಗಾದರೆ ಅದನ್ನು ಪರೀಕ್ಷೆ ಮಾಡೋಕ್ಕೆ ಏನಾದರೂ ಉಪಾಯ ಇದೆಯಾ? ಯಾಕಂದರೆ ನನಗೆ 11 ವಯಸ್ಸಿನ ಮತ್ತು 14 ವಯಸ್ಸಿನ 2 ಹೆಣ್ಮಕ್ಳಿದ್ದಾರೆ. ಅವ್ರಿಗೆ ಈ ಸೋಂಕು ಬರಬಾರ್ದು ಅಂತ ರಕ್ಷಿಸಲು ಏನಾದರೂ ಸಲಹೆ ಕೊಡ್ತೀರಾ? ನಾವು ಈಗಾಗಲೇ HPV ಸೋಂಕು ಹೇಗೆ ಹರಡುತ್ತದೆ ಮತ್ತು ಅದನ್ನು ಹೇಗೆ ಪತ್ತೆ ಹಚ್ಚಬಹುದು ಎಂದು ಮಾತಾಡಿದ್ದೇವೆ. HPV ಸೋಂಕು ತಡೆಯುವುದು ತುಂಬ ಮುಖ್ಯ. ಸ್ಕ್ರೀನಿಂಗ್ಗಿಂತ ಹೊರತು ಲಸಿಕೆ ಹಾಕಿಸಿಕೊಳ್ಳಬಹುದು. ಹೇಗೆ ಕೋವಿಡ್ಗೆ ಲಸಿಕೆ ಇದೆ ಹಾಗೆ ಭಾರತದಲ್ಲಿ HPV ಸೋಂಕಿಗೆ ಲಸಿಕೆ ಲಭ್ಯವಿದೆ. ಈ ಲಸಿಕೆ HPV ಸೋಂಕು ತಡೆಯಲು ಬಹಳ ಪರಿಣಾಮಕಾರಿಯಾಗಿದ್ದು ಲಸಿಕೆ ಹಾಕಿಸಿಕೊಂಡು ನಾವು ಈ ಸೋಂಕು ತಡೆಗಟ್ಟಬಹುದು. ನಾನು ಹೇಳಿದಂತೆ ಈ ಸೋಂಕು ಲೈಂಗಿಕ ಸಂಪರ್ಕ ಸಮಯದಲ್ಲಿ ಚರ್ಮದ ಸಂಪರ್ಕದಿಂದ ಹರಡುತ್ತದೆ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ವಿಶೇಷವಾಗಿ 9 ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ, ಪ್ರಮುಖವಾಗಿ ಹೆಣ್ಣು ಮಕ್ಕಳಿಗೆ ಈ ಲಸಿಕೆ ಕೊಡುವುದು ತುಂಬ ಮುಖ್ಯ. ಹೌದಾ ಡಾಕ್ಟ್ರೇ? ಹಾಗಾದರೆ ಈ ಲಸಿಕೆಯನ್ನು ಯಾವಾಗ ಮತ್ತೆ ಹೇಗೆ ತಗೋಬೇಕು? ವಿಶ್ವ ಆರೋಗ್ಯ ಸಂಸ್ಥೆಯ ಲಸಿಕಾ ವೇಳಾಪಟ್ಟಿ ಪ್ರಕಾರ 9 ರಿಂದ 14 ವರ್ಷದ ಒಳಗಿನ ಹೆಣ್ಮಕ್ಳಿಗೆ 1 ಅಥವಾ 2 ಡೋಸ್ನ ನೀಡಲಾಗುತ್ತೆ. ಹಾಗೆ 15 ರಿಂದ 20 ವರ್ಷದ ಹೆಣ್ಮಕ್ಳಿಗೆ ಅಥವಾ ಮಹಿಳೆಯರಿಗೆ 1 ಅಥವಾ 2 ಡೋಸ್ನ ನೀಡಲಾಗುತ್ತೆ. 21 ರಿಂದ 45 ವರ್ಷದ ಮಹಿಳೆಯರಿಗೆ 6 ತಿಂಗಳ ಅಂತರದಲ್ಲಿ 2 ಡೋಸ್ಗಳನ್ನ ನೀಡಬೇಕು. ಈ ಡೋಸ್ ಅಂತ ನಾನೇನು ಹೇಳಿದೆ ಅಲ್ಲ, ಅದು ಬೇರೆ ಬೇರೆ ವ್ಯಾಕ್ಸಿನ್ನ ವಿಧದ ಮೇಲೆ ಬದಲಾಗ್ತಾ ಹೋಗುತ್ತೆ. ಮತ್ತೊಂದು ಒಳ್ಳೆ ಸಂದೇಶ ಏನಂದ್ರೆ, ನಮ್ಮ ಭಾರತದ ಸಂಸ್ಥೆಯಾದ ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅನ್ನೋರು ಈ ಲಸಿಕೆನ ಉತ್ಪಾದನೆ ಮಾಡ್ತಾ ಇದ್ದಾರೆ. ಇದರ ಬೆಲೆ 1000 ದಿಂದ 1200 ರೂಪಾಯಿ ಇದೆ. ಮತ್ತೆ ಸದ್ಯದ ಪರಿಸ್ಥಿತಿಲಿ ನಾವು ಖಾಸಗಿ ಆಸ್ಪತ್ರೆಗಳಲ್ಲೇ ನಮ್ಮ ದುಡ್ಡಲ್ಲೇ ನಾವು ಈ ಲಸಿಕೆಗಳನ್ನ ತೆಗೆದುಕೊಳ್ಬೇಕಾಗುತ್ತೆ. ಹಾಗೆ ನಮ್ಮ ಭಾರತ ಸರ್ಕಾರ ರಾಷ್ಟ್ರೀಯ ಲಸಿಕಾ ಕಾರ್ಯಕ್ರಮದಲ್ಲಿ ಈ ವ್ಯಾಕ್ಸಿನ್ ನ ಸೇರಿಸಿಕೊಳ್ಳೋ ಯೋಜನೆನ ಮಾಡ್ತಾ ಇದೆ. ಆವಾಗ ಜನರು ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಗೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಬೇರೆ ಲಸಿಕೆಗಳನ್ನ ತಗೊಂತೀವಲ್ಲ, ಆ ತರ ಇದನ್ನು ಉಚಿತವಾಗಿ ತೆಗೆದುಕೊಳ್ಬಹುದು. ಡಾಕ್ಟರ್, ಇದು ಹೆಣ್ಮಕ್ಳಿಗೆ ಮಾತ್ರನಾ ಅಥವಾ ಗಂಡು ಮಕ್ಕಳಿಗೂ ಬರುತ್ತಾ? ಇದು ತುಂಬಾ ಒಳ್ಳೆಯ ಪ್ರಶ್ನೆ.
ಈ HPV ಸೋಂಕು ಅನ್ನೋದು ಪುರುಷ ಮತ್ತು ಮಹಿಳೆ ಇಬ್ಬರಲ್ಲೂ ಕಂಡುಬರುತ್ತೆ. ಮಹಿಳೆಯರಲ್ಲಿ ಇವಾಗ ಹೇಳ್ದಂಗೆ ಗರ್ಭಕಂಠದ ಕ್ಯಾನ್ಸರ್, ಹಾಗೆ ಗುದದ್ವಾರದ ಕ್ಯಾನ್ಸರ್ ಹಾಗೂ ಗಂಟಲು ಕ್ಯಾನ್ಸರ್ನ ಉಂಟು ಮಾಡುತ್ತದೆ. ಹಾಗೆ ಗಂಡ್ಮಕ್ಳಲ್ಲಿ ಜನನಾಂಗ ಅಥವಾ ಶಿಶ್ನದ ಕ್ಯಾನ್ಸರ್ ಅಂದ್ರೆ ಮಂದ ಮಾಡೋ ಜಾಗದಲ್ಲಿ, ಹಾಗೆ ಗುದದ್ವಾರದ ಕ್ಯಾನ್ಸರ್, ಗಂಟಲು ಕ್ಯಾನ್ಸರ್ನ ಉಂಟು ಮಾಡುತ್ತೆ. ಅದಕ್ಕಾಗಿ ಹುಡುಗಿರ್ ಜೊತೆ ಹುಡುಗರಿಗೂ ಈ ಲಸಿಕೆಯನ್ನ ಕೊಡೋದ್ರಿಂದ ನಾವು ಸೋಂಕು ಹರಡೋದನ್ನ ಮತ್ತೆ ಕ್ಯಾನ್ಸರ್ ಉಂಟಾಗೋದನ್ನ ತಪ್ಪಿಸ್ಬಹುದು. ಹಾಗೆ ಆವಾಗಲೇ ಹೇಳದೆ ಅಲ್ಲ, ಆ ಥರನೇ ಹೆಣ್ಮಕ್ಳಿಗಿರೋ ಥರನೇ ಗಂಡ್ಮಕ್ಳಿಗೂ ಲಸಿಕೆನ ನೀಡಬೇಕು. ಸರಿ ಡಾಕ್ಟ್ರೆ, ಈ ಲಸಿಕೆಯಿಂದ ನಮ್ಮ ಮಕ್ಕಳಿಗೆ ಯಾವುದೇ ತೊಂದರೆ ಆಗೋದಿಲ್ವಾ? ಇಲ್ಲ, ಈ ಲಸಿಕೆ ತುಂಬ ಸುರಕ್ಷಿತವಾಗಿದೆ. ಹಾಗೆ ಇದು ಬೇರೆ ಲಸಿಕೆಗಳು, ನಾವು ಬೇರೆ ಲಸಿಕೆಗಳನ್ನು ತಗೊಂತೀವಲ್ಲ, ಆವಾಗ ಯಾವ ಥರ ಚುಚ್ಚುಮದ್ದಿನ ಜಾಗದಲ್ಲಿ ನೋವಾಗೋದು, ಸಾಮಾನ್ಯ ಜ್ವರ, ಆಯಾಸ ಈ ಥರ ಲಕ್ಷಣಗಳನ್ನ ತೋರಿಸುತ್ತೆ. ಅಪಾಯಕಾರಿಯಾದ ಅಡ್ಡ ಪರಿಣಾಮಗಳು ಈ ಲಸಿಕೆಯಿಂದ ಇಲ್ಲ. ಈ ಕಾಯಿಲೆ ಬಗ್ಗೆ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟಿರೋದಕ್ಕೆ ನಿಮ್ಗೆಲ್ಲರಿಗೂ ತುಂಬ ಧನ್ಯವಾದಗಳು ಡಾಕ್ಟ್ರೆ. ನಿಮ್ಮ ಜ್ಞಾನವನ್ನು, ನಿಮ್ಮ ಮಾಹಿತಿಯನ್ನು ಈ ಲಸಿಕೆ ಎಲ್ಲ ಹೇಗೆ ಪಡ್ಕೋಬೇಕು ಅಂತ ನಮಗೆಲ್ಲ ತಿಳಿಸ್ಕೊಟ್ಟಿದ್ದಕ್ಕೆ, ಅರಿವು ಮೂಡಿಸಿದ್ದಕ್ಕೆ ನಿಮಗೆಲ್ಲ ತುಂಬ ಧನ್ಯವಾದಗಳು. ಈ ಮಾಹಿತಿನ ನಮ್ಮ ಮಕ್ಕಳಿಗೂ ನಾವು ಲಸಿಕೆಯನ್ನು ಕೊಡಿಸಿ ಮತ್ತು ನಮ್ಮ ಪಕ್ಕದ ಮನೆಯವ್ರಿಗೂ ಇದನ್ನು ನಾವು ತಿಳಿಸ್ಕೊಡ್ತೀವಿ. ತುಂಬ ಧನ್ಯವಾದಗಳು ಡಾಕ್ಟ್ರೆ. ಒಳ್ಳೆಯದಾಗಲಿ. ಕೇಳಿದ್ರಲ್ಲ ಕೇಳುಗ್ರೆ, ಜನರು ಮತ್ತು ವೈದ್ಯರ ನಡುವಿನ ಸಂಭಾಷಣೆಯನ್ನು. ಗರ್ಭಕಂಠ ಅಂದ್ರೇನು, ಗರ್ಭಕಂಠದ ಕ್ಯಾನ್ಸರ್ ಅಂದ್ರೆ ಏನು, ಅದು ಹೇಗೆ ಹರಡುತ್ತದೆ, ಅದರ ರೋಗ ಲಕ್ಷಣಗಳು ಯಾವುವು, ಅದಕ್ಕಿರುವ ಪರೀಕ್ಷೆಗಳೇನು, ಲಸಿಕೆಗಳ ಕುರಿತು ಎಲ್ಲಾ ಮಾಹಿತಿಗಳು ನಿಮಗೆ ಮನದಟ್ಟಾಗಿದೆ ಎಂದು ಭಾವಿಸುತ್ತಾ ಈ ಮಾಹಿತಿಯನ್ನು ಇತರರಿಗೂ ಹಂಚಿಕೊಳ್ಳುವ ಮೂಲಕ ಈ ಗರ್ಭಕಂಠದ ಕ್ಯಾನ್ಸರ್ ಅನ್ನು ಪ್ರಾರಂಭಿಕ ಹಂತದಲ್ಲೇ ತಡೆಗಟ್ಟೋಣ ಎಂದು ಆಶಿಸುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ಪ್ರಿಯ ಕೇಳುಗರೆ, ಇದುವರೆಗೂ ಗರ್ಭಕಂಠ ಕ್ಯಾನ್ಸರ್ ಮಾಸಾಚರಣೆಯ ಪ್ರಯುಕ್ತ ಗರ್ಭಕಂಠ ಕ್ಯಾನ್ಸರ್ನ ಜಾಗೃತಿ ಕುರಿತ ಕಿರುನಾಟಕವನ್ನು ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಮೈಸೂರಿನ JSS ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಅಕಾಡೆಮಿಯ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ನ ವಿದ್ಯಾರ್ಥಿಗಳಾದ ವೈದ್ಯರ ಪಾತ್ರದಲ್ಲಿ ಡಾಕ್ಟರ್ MS ನಿಸರ್ಗ, ಡಾಕ್ಟರ್ ಸಯ್ಯದ್ ಅಸ್ರಾ ಸನೋಬರ್ ಮತ್ತು ಕುಮಾರಿ ವೀಣಾಭಾಯ್ ನಾಯ್ಕ್. ಸಾರ್ವಜನಿಕರ ಪಾತ್ರದಲ್ಲಿ ಕುಮಾರಿ ಗೌಹರ್ಷ, ಡಾಕ್ಟರ್ ಯಶವಂತ್ MC, ಡಾಕ್ಟರ್ AN ಶುಭಾಶ್ರೀರವರು ಹಾಗೂ ಕಾರ್ಯಕ್ರಮದ ನಿರೂಪಣೆ ಡಾಕ್ಟರ್ K ವಿದ್ಯಾಶ್ರೀರವರು. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ JSS ರೇಡಿಯೋ 91.2 FM ಕಂಪನಾಂಕದಲ್ಲಿ ಮೈಸೂರಿನ ಊಟಿ ರಸ್ತೆಯಲ್ಲಿರುವ JSS ಕಲಾ, ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನಿಂದ ಪ್ರಸಾರವಾಗುತ್ತಿದೆ.